ಹಾಯ್ ಹಲೋ ನಮಸ್ತೆ. ಮತ್ತೆ ಪವನ್ ಮುರಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ಅಲಪೂಜಾ ಇದೀವಿ ಕೇರಳದಲ್ಲಿ. ಬೋಟ್ ಹೌಸ್ ಎಲ್ಲ ಮುಗಿಸ್ಕೊಂಡು ನಾವೀಗ ಅಲಪೂಜಾ ಅಂದ್ರೆ ಆಲಪಿಯಿಂದ ತ್ರಿವೇಂದ್ರಂಗೆ ಪ್ರಯಾಣ ಮಾಡೋಣ ಅಂತ ಟಿಕೆಟ್ ತಗೊಂಡಿದೀವಿ. ತ್ರಿವೇಂದ್ರಂಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಬಾಸ್ನ ದರ್ಶನ ಮಾಡ್ಕೊಳ್ಳೋಣ ಅಂತ. ನೋಡ ಬಾಸ್ ಅಂತ ತಕ್ಷಣ ಆರ ನೋಡಿದ್ರು ಟ್ರೈನು, ಎಂತ ಲಕ್ ನೋಡಿ ನಂದು. ಸೊ ಈಗ ಟ್ರೈನು ನಮ್ಮ ದುರಂತಕ್ಕೆ ಏನೋ ಅಂತಾರಲ್ಲ ಬ್ಯಾಡ್ ಲಕ್ಗೆ 3 ಅವರ್ ಲೇಟು. ಆಲಪಿಯಲ್ಲಿ ಆಚೆ ಕಡೆ ಕೂತ್ಕೊಂಡು ವೆಯ್ಟ್ ಮಾಡೋಕ್ಕಾಗಲ್ಲ, ತುಂಬಾ ಸೆಕೆ ಅಂತ ಇರೋರ್ಗೆ ಇಲ್ಲಿ ಪರ್ ಅವರ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ನಮ್ಮವರೆಲ್ಲ ಇಲ್ಲೇ ಕೂತಿದ್ದಾರೆ, ನೋಡ್ಬೋದು ನೀವು. ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ಎಸಿಲಿ ಚಿಲ್ಲಾಗಿ ಕೂತವ್ರೆ. ಸೊ ವೆಯ್ಟ್ ಮಾಡಿಕೊಂಡು ನೆಕ್ಸ್ಟ್ ಬರೋ ಟ್ರೈನ್ಗೆ ಹತ್ತಬೇಕು. ಮಿನಿಮಮ್ 3 ಅವರ್ಸ್ ವೆಯ್ಟ್ ಮಾಡ್ಬೇಕು ನಾವಿಲ್ಲಿ. ಆಕ್ಚುಯಲ್ ಆಗಿ 11:15 ಬರ್ಬೇಕಾಗಿರೋ ಟ್ರೈನು 2:15 ಬರ್ತಾ ಇದೆ. ಇದೇ ಆಲಪಿಯಿಂದ ತ್ರಿವೇಂದ್ರಂ ಹೋಗೋ ಟ್ರೈನ್, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈಗ ಬಂತು ಜಸ್ಟ್. ತ್ರಿವೇಂದ್ರಂ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಪೀಸಾಗಿ ಮಳೆ ಬರ್ತಾ ಇದೆ. ನನ್ನ ಲಗೇಜು ಜನ ಎಲ್ಲ ಹಿಂದ್ಗಡೆ ನಡ್ಕೊಂಬರ್ತಾವ್ರೆ. ವೆದರ್ ಚೆನ್ನಾಗಿದೆ, ಆದರೆ ಸಿಕ್ಕಾಪಟ್ಟೆ ಸೆಕೆ. ಏನು ಸೆಕೆ ಗುರು. ಇನ್ನು ರೂಮ್ ಮಾಡಿ ಬಾಸ್ ದರ್ಶನ ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ. ಆದಷ್ಟು ಬೇಗ ದರ್ಶನ ಕೊಡಿ ಬಾಸ್. ಇದು ರಾಜಗೋಪುರ. ಇಲ್ಲಿ 4 ಎಂಟ್ರೆನ್ಸ್ ಇದ್ದಾವೆ. 4 ಎಂಟ್ರೆನ್ಸಲ್ಲೂ ತುಂಬ ರಶ್ ಇದ್ದಾವೆ, ಜನ ಸಾಗರ. ಇಲ್ಲಿ ಕಲ್ಯಾಣಿ ಮುಂದೆ ಗೋಪುರನೇ ಹೈಲೈಟು, ಸೊ ಅದಕ್ಕೆ ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಬೈ ಲಕ್ ನೆನ್ನೆ ನಾವು ನೈಟು ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಮಳೆಯಲ್ಲಿ. ನಾವು ರೂಮಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟ್ರು. ಸೊ ನಡ್ಕೊಂಡೋಗಿ ಎಲ್ಲ ಮೊಬೈಲು ಅಲೋ ಇಲ್ಲ ಇಲ್ಲಿ, ಹಾಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ದರ್ಶನ ಮಾಡಿ ಬೆಳಗ್ಗೆನೆ ಬೇಗ ನಿಮಗೆ ದೇವಸ್ಥಾನ ತೋರಿಸೋಣ ಅಂತ ಎಲ್ಲರೂ ಮಲಗಿದ್ದಾರೆ. ನಾನು ಮಾತ್ರ ಓಡ್ ಬಂದಿದ್ದೀನಿ. ಬಂದು ನಿಮಗೆ ಸ್ವಲ್ಪ ಟೆಂಪಲ್ ತೋರಿಸೋಣ, ಗೋಪುರ ಹೀಗಿದೆ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ ಗೋಪುರನ. ಆ್ಯಸ್ ಯೂಶುವಲ್ ಯಾವ ದೇವಸ್ಥಾನಕ್ಕೆ ಹೋದ್ರೂ ಮಕ್ಕಳ ಆಟ ಸಾಮಾನುಗಳು ನೋಡಿದ್ದೀರಾ ನೀವು. ಇದು ಮಕ್ಕಳ ಸಾಮಾನುಗಳು. ಬಟ್ ಇಲ್ಲಿ ನೀವೇನಾದರೂ ಪಂಚೆ ಏನು ತಂದಿಲ್ಲ ಅಂತ ಅಂದರೆ ಇಲ್ಲೇ ಬಾಡಿಗೆ ಕೊಡ್ತಾರೆ. ಸೊ ಹಾಕೋಬೋದಿಲ್ಲ. ಬಾಡಿಗೆ ತೊಗೊಂಡು ಸುಮ್ಮನೆ ಹಂಗೆ ಉಟ್ಕೊಂಡು ಹಂಗೆ ದರ್ಶನ ಮಾಡಿಕೊಂಡು ಮತ್ತೆ ಬಂದು ಇಲ್ಲೇ ಬಿಚ್ಕೊಡ್ಬೋದು. ಹುಡುಗಿರಿಗೂ ಅಷ್ಟೇ, ಹುಡುಗಿರು ಬರೀ ಚೂಡಿದಾರ ಹಾಕೊಂಬಂದಿರೋ ಸಾಕು, ಅವರು ಪಂಚೆನೇ ಹಾಕೋಬೇಕಿಲ್ಲಿ. ಅವ್ರಿಗೂ ಬಾಡಿಗೆ ಕೊಟ್ಬಿಟ್ಟು ಹಾಕೊಂಡು ಒಳಗಡೆ ದರ್ಶನ ಮಾಡ್ಬಿಟ್ಟು ಮತ್ತೆ ರಿಟರ್ನ್ ಕೊಡ್ತಾರೆ. ನಮಸ್ಕಾರ ಗೈಸ್, ಎಲ್ರಿಗೂ ಮತ್ತೆ ನನ್ನ ಬ್ಲಾಗ್ಗೆ ಸ್ವಾಗತ. ನಾನಿದ್ದೀನಿ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವರು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಮುಂದೆ. ಸೊ ನೆನ್ನೆ ನಂಗೆ ದರ್ಶನ ಆಯಿತು ತುಂಬ. ಒಂದ್ಸಲ ದರ್ಶನ ಆಗಿ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಕಣ್ ತುಂಬ್ಕೋಬೇಕು ಅಂದ್ಬಿಟ್ಟು ಇನ್ನೊಂದ್ಸಲ ಹೋದ್ವಿ. ಫಸ್ಟ್ ನಾನು ನನ್ನ ಮಗಳು ಹೋದ್ವಿ, ಆಮೇಲೆ ನಮ್ಮ ಮಧು ಆದಮೇಲೆ ನಮ್ಮ ರಾಘವೇಂದ್ರ ಬಂದ, ಆಮೇಲೆ ನನ್ನ ಮಾವ 2ನೇ ಮಾವ ಬಂದರು ವಿಜಯ್ ಸಿಂಗು. ಸೊ ಆಚೆ ಕಡೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ನೆನ್ನೆ ಪೂಜೆ ಒಂಥರ ತುಂಬ ಚೆನ್ನಾಗಿ ಮಾಡಿದ್ರು. 1 ಅವರ್ ವೆಯ್ಟ್ ಮಾಡಿದ್ವಿ ಆಚೆ. ಈ ಥರ ಪೂಜೆ ನಾನು ಎಲ್ಲೂ ಲೈಫಲ್ಲೇ ನೋಡಿಲ್ಲ. ಫಸ್ಟು ಸುಬ್ರಹ್ಮಣ್ಯ ಸ್ವಾಮಿನ ಕರ್ಕೊಬಂದರು ಆಚೆ, ಆಮೇಲೆ ಆನೆಯಲ್ಲಿ ಫುಲ್ಲು ಸುತ್ತಿಸಿದ್ರು. ಅದಾದಮೇಲೆ ಒಂಥರ ಇವ್ರ ಸಂಪ್ರದಾಯದಲ್ಲಿ ಒಂಥರ ಕೂಗ್ತಾರೆ, ಅದೊಂಥರ ಸೂಪರ್, ಒಂಥರ ಮೈಯೆಲ್ಲ ವೈಬ್ರೇಷನ್ ಆಗಿಬಿಡುತ್ತೆ. ಆಮೇಲೆ 2ನೇ ಸಲ ದರ್ಶನ ಮಾಡಿದ್ಮೇಲೆ ತುಂಬ ತುಂಬ 5 ನಿಮಿಷ ದೇವ್ರನ್ನ ಮುಂದೆ ನೋಡ್ಕೊಳ್ಳೋಕೆ ಬಿಟ್ಬಿಟ್ರು. ಆಮೇಲೆ ಸ್ಪೆಷಲ್ ಪೂಜೆ ಥರ ಮಾಡಿ, ಅದು ಇನ್ನೊಂದು ಸೂಪರ್ ಆಗಿತ್ತು. ಇನ್ನೂ ಒಳ್ಳೆ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ನಾನು ಬರಲೇಬೇಕು ನೋಡಲೇಬೇಕು ಈ ಇಯರಲ್ಲಿ ಅಂತ ಪ್ಲ್ಯಾನ್ ಮಾಡಿ ಅನಂತ ಪದ್ಮನಾಭನ ಬಂದೆ. ನಾನಂತೂ ಕಣ್ ತುಂಬಿಕೊಂಡೆ. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು ನನಗೆ. ಸೊ ಆದಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ.
ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಲವ್ ಯು. ಇದೇ ಥರ ಲವ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಬಾಯ್. ಆವಾಗಲೇ ರೈಲ್ವೆ ಸ್ಟೇಷನ್ ಆಚೆ ಇದ್ವಿ, ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೀವಿ. ಎಲ್ಲ ನಿಂತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ ಗೈಸ್, ನಮಸ್ತೆ. ಮತ್ತೆ ನನ್ನ ವ್ಲಾಗ್ಗೆ ಸ್ವಾಗತ. ನಾವಿವಾಗ ತ್ರಿವೇಂದ್ರಂ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಮಗಳು ಬಂದ ಮಗಳೇ? ಓಕೆ, ಆಯಿತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ರೈಲು 12:40ಗೆ ಇರೋದು. ನಾಳೆ ಬೆಳಗ್ಗೆ 7 o'clock KSR ರೀಚು, ಇಲ್ಲ 8 o'clock KSR ರೀಚು. ಇಲ್ಲಿಗೆ ನಮ್ಮ ಜರ್ನಿನ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು ವಾಚ್ ಮಾಡಿದ್ದಕ್ಕೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.